ಅಲೋವೆರಾ ಜೆಲ್ನ ಈ 3 ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ರೆ ನೀವು ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಸಿರಮ್ ಅಪ್ಲೈ ಮಾಡಬೇಕಂತಿಲ್ಲ, ಹಾಗೆ ಸನ್ಸ್ಕ್ರೀನ್ ಬೇಕಂತಿಲ್ಲ, ಹಾಗೆ ನಿಮಗೆ ಮುಖಕ್ಕೆ ಮಾಯ್ಶ್ಚರೈಸರ್ ಕೂಡ ಡೈಲಿ ಹಚ್ಚಬೇಕಂತಿಲ್ಲ. ಹೌದು, ಒಂದು ಅಲೋವೆರಾ ಜೆಲ್ಲಿಂದ ನಾವು ನಮ್ಮ ಸ್ಕಿನ್ನ ಎಷ್ಟು ಹೈಡ್ರೇಟ್ ಆಗಿ ಇಟ್ಕೋಬೋದು ಅಂತ ಅಂದರೆ, ನೀವು ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಿಲ್ಲ ಅಂದರೂ, ಹಾಗೆ ಬಿಸಿಲಿಗೆ ಹೋಗೋ ಟೈಮಲ್ಲಿ ಯಾವ ರೀತಿ ಅಲೋವೆರಾ ಜೆಲ್ನ ಯೂಸ್ ಮಾಡಬೇಕು, ಹಾಗೆ ಟ್ಯಾನ್ ಆಗಿದ್ದರೆ ಇಲ್ಲ ಅಂದರೆ ನೈಟ್ ಕ್ರೀಮ್ ಆಗಿ ಇಲ್ಲ ಡೇ ಕ್ರೀಮ್, ಎಲ್ಲ ರೀತಿಯಲ್ಲೂ ನೀವು ಸಿಂಪಲ್ಲಾಗಿ ಅಲೋವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರೋ ಥರ, ಹಾಗೆ ಜಾಸ್ತಿ ಅಮೌಂಟ್ ಕೊಟ್ಟು ಕ್ರೀಮ್ನ ಪರ್ಚೇಸ್ ಮಾಡೋ ಹಾಗೂ ಕೂಡ ನಿಮಗೆ ಆಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡೋಣ ಬನ್ನಿ, ಅಲೋವೆರಾ ಜೆಲ್ನ ನಾವು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ನೋಡಿ. ಮೊದಲಿಗೆ ನೀವು ಒಂದು ನ್ಯಾಚುರಲ್ ಆಗಿರೋವಂಥ ಅಲೋವೆರಾ ಜೆಲ್ನ ತೊಗೊಳ್ಳಿ. ನಿಮ್ಮ ಸ್ಕಿನ್ಗೆ ನೀವು ರೆಗ್ಯುಲರ್ ಆಗಿ ಯಾವುದು ಅಪ್ಲೈ ಮಾಡ್ತೀರಾ ಆ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಪತಂಜಲಿ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಇದು ನನ್ನ ಸ್ಕಿನ್ಗೆ ಒಳ್ಳೆ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನೀವು ಒಂದು ಡೇಯಲ್ಲಿ ಮಾರ್ನಿಂಗ್ ಯಾವ ರೀತಿ ಸ್ಕಿನ್ ಹೈಡ್ರೇಟ್ ಆಗಿರೋ ಥರ, ಹಾಗೆ ಮಾಯ್ಶ್ಚರೈಸ್ ಆಗಿರಬೇಕು, ಡ್ರೈ ಆಗಬಾರ್ದು ಅಂಥ ಟೈಮಲ್ಲಿ ನೀವು 1 ಸ್ಪೂನ್ ಅಲೋವೆರಾ ಜೆಲ್ನ ತೊಗೊಳ್ಳಿ. ಇದು ನೀವು ಬಿಸಿಲಿಗೆ ಹೋಗೋ ಟೈಮಲ್ಲೂ ಕೂಡ ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ ಯಾವುದೇ ರೀತಿ ಟ್ಯಾನ್ ಆಗಲ್ಲ. ಇದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ನ ಸೇರಿಸ್ಕೊಳ್ಳಿ. ಆಲ್ಮಂಡ್ ಆಯಿಲ್ ಮತ್ತು ಅಲೋವೆರಾ ಜೆಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನೀವು ಬಿಸಿಲಿಗೆ ಹೋದರೂ ಕೂಡ ಮುಖ ಟ್ಯಾನ್ ಆಗಲ್ಲ. ಅಲೋವೆರಾ ಜೆಲ್ ಅಷ್ಟೇ ಹಚ್ಬೋದಲ್ಲ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಓಡ್ತಾ ಇರ್ಬೋದು. ಅಲೋವೆರಾ ಜೆಲ್ ಅಷ್ಟೇ ಹಚ್ಚಿದ್ರೆ ಬೇಗ ಡ್ರೈ ಆಗಿಬಿಡುತ್ತೆ. ಅದ್ರ ಜೊತೆ ನೀವು ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿದ್ರೆ ನೀವು ಎಷ್ಟೇ ಬಿಸಿಲಿಗೆ ಹೋದರೂ ಕೂಡ ಸ್ಕಿನ್ನು ಬೇಗ ಡ್ರೈ ಆಗಲ್ಲ, ಹಾಗೆ ಟ್ಯಾನ್ ಆಗಲ್ಲ. ಮೇಯ್ನಾಗಿ ಸ್ಕಿನ್ ಟ್ಯಾನ್ ಆಗಬಾರ್ದು ಅಂದರೆ ನಿಮ್ಮ ಹತ್ರ ಸನ್ಸ್ಕ್ರೀನ್ ಇಲ್ಲ ಅಂದರೆ ಅಲೋವೆರಾ ಜೆಲ್ಗೆ ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಬಿಸಿಲಿಗೆ ಹೋಗೋದ್ರಿಂದ ನಿಮಗೆ ಸನ್ ಟ್ಯಾನ್ ಆಗಲ್ಲ, ಸ್ಕಿನ್ ಬರ್ನ್ ಆಗಲ್ಲ. ಇದನ್ನು ನೀವು ಸನ್ಸ್ಕ್ರೀನ್ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸ್ಕಿನ್ನು ತುಂಬಾ ಹೈಡ್ರೇಟ್ ಆಗಿರುತ್ತೆ, ಬೇಗ ಡ್ರೈ ಆಗಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಕ್ರೀಮ್ ಥರ ಸಿಗುತ್ತೆ ನಿಮಗೆ. ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಸೂರ್ಯನ ಕಿರಣಕ್ಕೆ ಮುಖನ ಬಿಸಿಲಿಗೆ ಹೋಗೋದ್ರಿಂದ ಏನು ಕೂಡ ಎಫೆಕ್ಟ್ ಆಗಲ್ಲ. ನೋಡಿ, ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೇಮ್ ಕ್ರೀಮ್ ಥರನೇ ಸನ್ಸ್ಕ್ರೀನ್ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಶೈನ್ ಕೊಡ್ತಾ ಇದೆ ನೋಡಿ, ಬೇಗ ಡ್ರೈ ಆಗಲ್ಲ. ಈ ರೀತಿ ಕೂಡ ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ನಿಮಗೆ ತುಂಬ ಪಿಂಪಲ್ ಆಗ್ತಾಯಿದ್ರೆ ಹಾಗೆ ಸ್ಕಿನ್ನು ಬ್ಲ್ಯಾಕ್ ಆಗ್ತಾಯಿದೆ, ನಾವು ಬ್ರೈಟ್ ಆಗಬೇಕು ಅಂದರೆ ಸೇಮ್ ಸ್ಟೆಪ್ಪು. ಅಲೋವೆರಾ ಜೆಲ್ ತೊಗೊಳ್ಳಿ, ಆಲ್ಮಂಡ್ ಆಯಿಲ್ನ ತೊಗೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ನೈಟು ಮಲಗೋಕ್ಕೂ ಮೊದಲು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಹಾಗೆ ಚಿಕ್ಕ ಚಿಕ್ಕ ಪಿಂಪಲ್ಗಳಾಗ್ತಾ ಇರುತ್ತಲ್ಲ ಅದೆಲ್ಲ ಅವಾಯ್ಡ್ ಆಗಿಬಿಟ್ಟು ನಿಮಗೆ ಕ್ಲಿಯರ್ ಸ್ಕಿನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ನಾವು ಅಲೋವೆರಾ ಜೆಲ್ನ ಎಷ್ಟು ರೀತಿಯೆಲ್ಲ ಉಪಯೋಗಿಸ್ಬೋದು ಅಂದರೆ ಹಾಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೈಟ್ ಟೈಮ್ ಮಲಗೋಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲು, ಯಾಕಂದರೆ ಅದು ಡ್ರೈ ಆಗಬೇಕಲ್ವ, ಇಲ್ಲಾಂದರೆ ನೀವು ಫುಲ್ಲು ಬೆಡ್ಶೀಟ್ಗೂ ಈ ಥರ ಬಟ್ಟೆ ಗಲೀಜಾಗುತ್ತೆ. ಅದಕ್ಕೋಸ್ಕರ ಮಲಗೋಕ್ಕಿಂತ ಮೊದಲು 1 ಅವರ್ ಅರ್ಧ ಗಂಟೆ ಮೊದಲು ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ಮುಖನ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಹಾಗೆ ಮುಖದಲ್ಲಿ ಪಿಂಪಲ್ಗಳು, ಟ್ಯಾನಿಂಗ್ ಏನೇ ಇದ್ದರೂ ಕೂಡ ಹೋಗಿ ಮುಖ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಸೇಮ್ ಕ್ರೀಮ್ ಥರನೇ, ಇದು ನೈಟ್ ಕ್ರೀಮ್ ಅಂತ ಹೇಳ್ಬೋದು. ನೈಟ್ ಕ್ರೀಮ್ ಆಗಿ ನೀವು 1 ವಾರ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆನ ನೋಡ್ಬೋದು ನೀವು. ಹಾಗೆ ನೆಕ್ಸ್ಟು ಅಲೋವೆರಾ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಸೇಮ್ ಸ್ಟೆಪ್ನೇ ಫಾಲೋ ಮಾಡಿ. ಅಲೋವೆರಾ ಜೆಲ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ನ ತೊಗೊಳ್ಳಿ. ನೀವು ಫೇಸ್ ಪ್ಯಾಕ್ಗೆ ಆಲ್ಮಂಡ್ ಆಯಿಲ್ನ ಬಿಟ್ಟು
ವಿಟಮಿನ್ ಸಿ ಕ್ಯಾಪ್ಸೂಲ್ ಕೂಡ ಹಾಕ್ಕೋಬೋದು. ಅದು ಕೂಡ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಜೇನುತುಪ್ಪ, ಇದು ಕೂಡ ನಿಮ್ಮ ಸ್ಕಿನ್ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಜೇನುತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಮುಖಕ್ಕೆ ಅಪ್ಲೈ ಮಾಡಿ, ಇದು ಡ್ರೈ ಆದಮೇಲೆ ನೀವು ವಾಶ್ ಮಾಡ್ಕೊಳ್ಬೇಕು. ಡ್ರೈ ಆಗೋ ತನಕ ಹಾಗೆ ಬಿಡಬೇಕು. ಡ್ರೈ ಆದಮೇಲೆ ನಿಮ್ಮ ಮುಖ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಹಾಗೆ ತುಂಬ ಸ್ಮೂತ್ ಆಗುತ್ತೆ. ಅಲೋವೆರಾ ಜೆಲ್ನ ಹಾಗೆ ಅಪ್ಲೈ ಮಾಡೋದಕ್ಕೂ ಈ ರೀತಿ ನೀವು ಡಿಫ್ರೆಂಟಾಗಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೈಡ್ರೇಟ್ ಆಗೋಕ್ಕೆ, ಮಾಯ್ಶ್ಚರೈಸ್ ಆಗೋಕ್ಕೆ, ಹಾಗೆ ಟ್ಯಾನಿಂಗ್ ಇದ್ದರೆ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ಈ ಫೇಸ್ ಪ್ಯಾಕ್ ರೆಡಿ ಆಯಿತು. ಇವಾಗ ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದರೂ ಬಿಡಿ. ಫುಲ್ ಡ್ರೈ ಆಗಬೇಕು, ಟೈಮ್ ಬೇಡ. ಫುಲ್ ಡ್ರೈ ಆಗಿದ ಮೇಲೆ ನೀವು ಮುಖನ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಖಾಲಿ ಡೈರೆಕ್ಟಾಗಿ ಅಲೋವೆರಾ ಜೆಲ್ ಅಪ್ಲೈ ಮಾಡೋದಕ್ಕೂ ಈ ರೀತಿ ನೀವು ಅಲೋವೆರಾ ಜೆಲ್ ಅಪ್ಲೈ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ. ನೋಡಿದ್ರಲ್ಲ, ಈ ರೀತಿ ಫೇಸ್ ಪ್ಯಾಕ್ನ ನೀವು ರೆಡಿ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ನಾವು ಅಲೋವೆರಾ ಜೆಲ್ನಿಂದ ತುಂಬಾ ಉಪಯೋಗ ಪಡ್ಕೋಬೋದು. ಡೈಲಿ ನೀವು ಸನ್ಸ್ಕ್ರೀನ್ ಆಗಲಿ ಇಲ್ಲ ಮಾಯ್ಶ್ಚರೈಸರ್ ಆಗಲಿ ಎಲ್ಲನೂ ಅಪ್ಲೈ ಮಾಡ್ಕೋತಾ ಕೂತ್ರೆ ತುಂಬಾ ಅಮೌಂಟ್ ವೇಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ಸಿಂಪಲ್ಲಾಗಿ ನೀವು ಮನೇಲೇ ಈ ರೆಮಿಡಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ, ಹೆಲ್ಪ್ಫುಲ್ ಅನ್ನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.